ಕಲರ್ಸ್ ಕನ್ನಡದವರು ನಿಮ್ಮ ಕಲರನ್ನು ತೋರಿಸ್ಬಿಟ್ರಿ ಮಾರ್ರೆ. ಆ ರಕ್ಷಿತಾ ಶೆಟ್ಟಿಯನ್ನು ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕರೆಸಿದ್ದೇನಕ್ಕೆ, ಅವಳನ್ನು ಎಲಿಮಿನೇಟ್ ಮಾಡಿಸಿದ್ದೇನಕ್ಕೆ? ಪ್ರಪಂಚ ಹೇಗಾಗಿದೆ ಅಂತ ಹೇಳಿದರೆ, ಪಾಸಿಟಿವ್ ಪಬ್ಲಿಸಿಟಿಗಿಂತ ನೆಗೆಟಿವ್ ಪಬ್ಲಿಸಿಟಿನಲ್ಲೇ ಜಾಸ್ತಿ ದುಡ್ಡು ಮಾಡಲಿಕ್ಕೆ ನೋಡಿಕೊಳ್ತಾ ಇದ್ದಾರೆ. ನಿಮ್ಮ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೋಮೋ ಏನು ಬರ್ತಿತ್ತು, ಅದರಲ್ಲಿ ಅತಿ ಹೆಚ್ಚು ವೈರಲ್ ಆದಂಥದ್ದು ರಕ್ಷಿತಾ ಶೆಟ್ಟಿಯ ಪ್ರೋಮೋ. ಇವಾಗ ನಿಮಗೇನಾಗಬೇಕಾಗಿದೆ, ನಿಮ್ಮ ಕಾರ್ಯಕ್ರಮವನ್ನು ಯಾರು ಮೂಸುವುದಿಲ್ಲ, ಅದಕ್ಕೆ ಇವಳನ್ನು ಎಲಿಮಿನೇಟ್ ಮಾಡಿಸಿ, ಇದರಿಂದ ನೆಗೆಟಿವ್ ಪಬ್ಲಿಸಿಟಿಯಿಂದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಸಿ TRP ತಗೊಳ್ಳುವ ಅಂತ ಹೇಳುವಂಥದ್ದು ನಿಮ್ಮ ಚಿತಾವಣೆ. ಇದು ನಮಗೆ ಅರ್ಥ ಆಗೋದ್ದೇನಲ್ಲ. ನೀವು ಫಸ್ಟ್ ಆಫ್ ಆಲ್ ಅಲ್ಲಿ ಒಂಟಿ ಜಂಟಿ ಅಂತೇಳಿದ್ದು ಮಾಡಿದ್ದೇ ಒಂದು, ಅದು ಏನು ತಲೆಬುಡ ಇಲ್ಲದಂಥ ಕಾನ್ಸೆಪ್ಟ್ ಅದು. ನಾನು ಅದನ್ನು ಕಾರ್ಯಕ್ರಮವನ್ನು, ನಿಮ್ಮ ಇನಾಗ್ರೇಷನ್ ಏನು ಕಾರ್ಯಕ್ರಮ ಇತ್ತು ಆ ದಿವಸ ನಾನು ಅದನ್ನು ನೋಡ್ತಾ ಇದ್ದೆ. ಒಂಟಿ ಜಂಟಿಯಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ರಿ ಅಂತೇಳಿದರೆ, ಜಂಟಿಗೆ ಹೋದವರನ್ನು, ಈಗ ಒಬ್ಬ ಯಾರಾದರೂ ಜಂಟಿ ಸೆಕ್ಷನಿಗೆ ಹೋದರೆ ನೆಕ್ಸ್ಟ್ ಬಂದವರಲ್ಲಿ ಯಾರಾದರೂ ಮತ್ತೆ ಓಟ್ ಕಡಿಮೆ ಬಿದ್ದು ಜಂಟಿ ಸೆಕ್ಷನ್ಗೆ ಹೋದಾಗ ಅವರನ್ನು ಒಟ್ಟೊಟ್ಟಿಗೆ ಪೇರ್ ಮಾಡಿ ಕಳಿಸ್ತಾ ಇದ್ರಿ, ಅಥವಾ ಅಟ್ಲೀಸ್ಟ್ ಕೇಳಿಸ್ತಾ ಇದ್ರಿ. ಕೊನೆಗೆ ಏನು ಮಾಡಿದ್ರಿ ಅಂತೇಳಿದ್ರಿ, 4-5 ಜನರನ್ನು ಒಟ್ಟಿಗೆ ಜಂಟಿ ಸೆಕ್ಷನ್ಗೆ ಹಾಕ್ತೀರಿ. ಯಾಕಂತೇಳಿದ್ರೆ ನಿಮ್ಮ ಉದ್ದೇಶನೇ ಇದೇ ಆಗಿತ್ತು, ಈ ಥರ ಕಳಿಸಿ ಈ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದೇ ನಿಮ್ಮ ಉದ್ದೇಶ ಆಗಿತ್ತು. ಆದ ಕಾರಣವೇ ಆ 4 ಜನರನ್ನು ಒಟ್ಟಿಗೆ ಕಳಿಸಿದ್ರಿ. ಸರಿ ಆಯಿತು, ಅವರು ಮನೆ ಒಳಗಡೆ ಹೋದರು. ಅಲ್ಲಿ ನೀವು ಒಂದು ಆಪ್ಷನ್ ಕೊಡ್ತೀರಾ ಒಂಟಿ ಇದ್ದವರಿಗೆ, ಅದರಲ್ಲಿ 3 ಜನರಲ್ಲಿ 2ರನ್ನ ಜಂಟಿ ಸೆಕ್ಷನ್ಗೆ ಕಳಿಸ್ಲಿಕ್ಕೆ ಅಂತೇಳಿ. ಅಲ್ಲಿ ಇನ್ನೂ ಒಂದು ಆಪ್ಷನ್, ಆ ಹುಡುಗಿಯನ್ನು ರಕ್ಷಿತಾ ಶೆಟ್ಟಿಯನ್ನು ಉಳಿಸಲೇಬೇಕು ಅಂತ ಹೇಳಿದರೆ ನಿಮಗೆ ಅಲ್ಲಿ ಇನ್ನೂ ಒಂದು ಆಪ್ಷನ್ ಮಾಡ್ಬೋದಾಗಿತ್ತು. ಹೇಗೆ ಅಂತ ಹೇಳಿದರೆ, ಆ ಒಂಟಿ ಏನು ಟೀಮ್ ಏನಿದೆ ಅವರಿಗೇನೆ ಈ 3 ಜನರಲ್ಲಿ 2ರನ್ನ ಜಂಟಿ ಅಂತೇಳಿ ಸೆಲೆಕ್ಟ್ ಮಾಡಿ, ನಿಮ್ಮ ಚಾಯ್ಸ್ ಪ್ರಕಾರ ಒಬ್ಬರನ್ನು ಒಂಟಿ ಸೆಕ್ಷನ್ಗೆ ನೀವು ಸೇರಿಸ್ಕೊಳ್ಳಿ ಅಂತ ಹೇಳುವಂಥ ಆಪ್ಷನ್ ಕೊಟ್ಟಿದ್ದರೆ ಆರಾಮ್ಸೆ ಆ ಹುಡುಗಿ ಉಳಿತಿದ್ರಲ್ಲ. ನಿಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಬೇಕಾದ್ದೇನು ಅಂತ ಹೇಳಿದರೆ, ಈ ಹುಡುಗಿ ಪಾಪ ಲಂಗ ದಾವಣಿ ಹಾಕ್ಕೊಂಡು ಬಂದ್ಲು, ನಿಮಗೆ ಅದರಲ್ಲಿ ಏನು ಕಂಟೆಂಟ್ ಸಿಗೋದಿಲ್ಲ. ನಿಮಗೆ ಅರ್ಧಂಬರ್ಧ ಬಟ್ಟೆ ಹಾಕಬೇಕು, ಸೇಳೆ ಮಾಡಿಕೊಂಡು ಅಲ್ಲಿ ಇರಬೇಕು. ಇಲ್ಲಂತಿದ್ರೆ ನಿಮಗೆ TRP ಬರೋದಿಲ್ಲ, ಹುಚ್ಚರಬೇಕು ನಿಮಗೆ ಒಟ್ರಾಸಿ. ಅಲ್ಲಿಂದಲೂ ಆ ಜಾಹ್ನವಿ ಹೇಳ್ತಾಳೆ, ಇವಳೇನು ಒಟ್ರಾಸಿ ತಪ್ಪು ಮಾತಾಡಿಕೊಂಡು ಫೇಮಸ್ ಆದಂತೆ. ಈ ಜಾಹ್ನವಿ ಏನು ಭಾರಿ ಕಷ್ಟಪಟ್ಟು ಮೇಲೆ ಬಂದದ್ದು ನಾವು ನೋಡಿದ್ದೀವಿ. ನಿಮಗೆಲ್ಲ ಬೇಕಾದ್ದು ಇಂಥವ್ರೆ, ಎಲ್ಲ ಒಲಿಂಪಿಕ್ಸ್ ಮೆಡಲ್ ತಗೊಂಡವ್ರು ಇರೋದಲ್ಲಿ ಬಿಗ್ ಬಾಸಲ್ಲಿ. ಏನು ಆ ಹುಡುಗಿ ಏನು ಇವತ್ತಿಂದ ನಾಳೆಗೆ ಆ ಮಲ್ಲಮ್ಮನಾಗಿ ಏನು ಯಾರ್ಯಾರ ಇದು ಮಾಡಿ ಫೇಮಸ್ ಆಗಿದ್ದಲ್ಲ, ಆ ಹುಡುಗಿ ಕೂಡ ಕಷ್ಟಪಟ್ಟೆ ಮೇಲೆ ಬಂದದ್ದು. ತುಳುನಾಡಿನ ಹುಡುಗಿ ಅಂತ ಹೇಳಿದ್ರೆ ನಿಮಗೇನೋ ಒಂಥರ ಸಸಾರ ಕಾಣ್ತದೆ. ಅಷ್ಟು ಕಷ್ಟದಲ್ಲಿ ಅವಳನ್ನು ಕರೆಸಿದ್ದೇನಕ್ಕೆ? ಬೇಡ ಅಂತ ಹೇಳಿದ್ದ ಮೇಲೆ ಕರೆಸೋದೇನಕ್ಕೆ? ಅವಮಾನ ಮಾಡೋದೇನಕ್ಕೆ? ಇದು ಆ ಹುಡುಗಿಗಾದ ಅವಮಾನ ಅಲ್ಲ, ನಮ್ಮ ತುಳುನಾಡಿಗಾದಂಥ ಅವಮಾನ ಇದು. ಈ ಕಾರ್ಯಕ್ರಮವನ್ನು ಇಲ್ಲಿ ಯಾರು ನೋಡಬಾರ್ದು, ಬುದ್ಧಿ ಬರ್ತದೆ.